ಮಾಡಿರ್ತೀರ. ಹೌದು ಸರ್. ಅದೇ ಈಗ ಅದು ಬಳಕೆ ಆಗ್ತಿದೆಯಾ? ಇಲ್ಲ ಸರ್, ಯಾಕೆ? ಜನರಿಗೆ ತೊಂದರೆ ಆಗ್ತದೆ ಅಂತ ದೂರ ಹೋಗೋಕ್ಕಾಗಲ್ಲ ಅಂತ ಈ ಪಂಚಾಯತಿ ಸರ್ಕಾರದ PW ರೋಡ್ ಪಕ್ಕದಲ್ಲಿ ಅಂಗಡಿಗಳು ಇಟ್ಕೊಂಡು ವ್ಯಾಪಾರ ಮಾಡ್ಕೊತಾ ಇದ್ದಾರೆ. ನಾವು ಎಷ್ಟೋ ಸರ್ತಿ ನೋಟಿಸ್ ಕೊಟ್ಟಿದ್ದೀವಿ, ಇಲ್ಲಿ ಸಂತೆ ಮಾಡೋಕ್ಕಾಗಲ್ಲ, ಸಾರ್ವಜನಿಕ ತೊಂದರೆ ಆಗ್ತದೆ ಅಂತ ನಾವು ನೋಟಿಸ್ ಕೊಟ್ಟರು ಅವ್ರು ಹೋಗ್ತಾ ಇಲ್ಲ. ಅಂದರೆ ನಾವು ಎಷ್ಟು ಸರ್ತಿ ಕೇಳಿದ್ರು ಸಂತೆಗೆ ಹೋಗ್ತಾ ಇಲ್ಲ ಅವರು. ಯಾಕೆಂದರೆ ಸಾಯಂಕಾಲ ಆಗ್ತದೆ, ಹೆಂಗಸರು ಅದು ಇದು ತರಕಾರಿ ತಲುಪೋಕ್ಕೆ ಸ್ವಲ್ಪ ದೂರ ಆಗ್ತದೆ, ನಾವು ಊರಿಗೆ ಹೋಗೋಕ್ಕಾಗಲ್ಲ, ನೀವು ಇಲ್ಲೇ ಇಟ್ಕೊಳ್ಳಿ, ನಾವು ಇಲ್ಲೇ ಬರೋದು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲೇ ಇದೆ ಸರ್. ಈಗ ನೀವು ಬಿಲ್ಡಿಂಗ್ ಕಟ್ಟಕ್ಕೆ ಮಾಡಲ್ವಾ? ಯೋಚನೆ ಮಾಡೇ ಬಿಟ್ಟಿರೋಲ್ಲ, ಅದು ಸರ್ಕಾರ ಜಮೀನು 100% ಅದನ್ನೇ ಇಟ್ಟಿದ್ವಿ. ಆ ಸರ್ಕಾರ ಜಮೀನಿನಲ್ಲಿ ಕಟ್ಟಿದ್ದೀವಿ. ಅದು ಅವಾಗ ಯಾರು ಟೆಂಡರ್ನಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ನಂಬರ್ ಇದ್ದಾಗ ಅವ್ರು ಹಾಕ್ಕೊಂಡಿರೋದು ಅದೇ ಇಷ್ಟು ನಮಗೆ ಗೊತ್ತಿಲ್ಲದೆ ಇಷ್ಟ ಆಗಿರೋದು, ಟೆಂಡರ್ ಇಷ್ಟ ಆಗಿರೋದು, ಪಂಚಾಯತಿ ಮುಖಾಂತರ ಆಗಿರೋದು. ನಾವು ಪಂಚಾಯತಿ ಜವಾಬ್ದಾರಿ ಏನಿದೆಯೋ ಅದು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಅಲ್ಲಿಲ್ಲ, ಇಲ್ಲೇ ಕೊಡ್ತಾ ಇದ್ದಾರೆ. ಈ ಜನರಿಗೆ ಜಾಸ್ತಿ ಸಮಸ್ಯೆ ಇದೆ ಸರ್. ಈ ಸಮಸ್ಯೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಏನೋ ಈಗ ರಾತ್ರಿ ಹೊತ್ತಿಗೆ ಏನಂದರೆ 6 ಗಂಟೆ ಮೇಲೇ ವ್ಯಾಪಾರ ಇದೆ. ಕೆಲಸಕ್ಕೆ ಅದು ಇದಕ್ಕೆ ಹೋಗ್ಬಿಟ್ಟು ಬಂದು ಸ್ವಲ್ಪ ರಾತ್ರಿ ಹೊತ್ತಾಗ್ತದೆ. ಅಷ್ಟೊತ್ತು ಬರೋ ಹೊತ್ತಿಗೆ ಹೆಂಗಸರು ಹೋಗಿ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪಾಪ ಇಲ್ಲೇ ಇಟ್ಕೊಡ್ತಾ ಇದೆ. ವೇಸ್ಟ್ ಸರ್, ಅದು ವೇಸ್ಟ್ ಇಲ್ಲ. ಇನ್ನೂ ಡೆವಲಪ್ಮೆಂಟ್ ಆದರೆ ಅಲ್ಲಿ ಆ ಕಡೆ ಸ್ವಲ್ಪ ಕಲಿತಾ ಇದೆ. ತೆಗೆದುಬಿಟ್ರೆ ನಾವು ಆ ಕಡೆನೇ ಇದಕ್ಕೆ ರೆಡಿಯಾಗಿದ್ದೀವಿ ಸರ್. ಶಂಕರಪ್ಪ ಅಂತ.